ಮೂಡ ನಿವೇಶನ ಗೋಲ್ಮಾಲ್ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಭೂಮಿ ಖರೀದಿಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರ ವಿರುದ್ಧ ಈ ದೂರಿದೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈ ದೂರನ್ನು ಕೊಟ್ಟಿದ್ದಾರೆ. ಏನು ಅಂತ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ನಿವೇಶನವನ್ನ ಖರೀದಿ ಮಾಡಿದ್ದಾರೆ ಅನ್ನೋದು. ಸಿಎಂ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಜೆ ದೇವರಾಜ್ ಹಾಗೂ ಕುಟುಂಬದವರು ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಮೂಡಾ ಅಧ್ಯಕ್ಷರ ವಿರುದ್ಧ ಈ ದೂರು ಸಲ್ಲಿಕೆ ಆಗಿದೆ. ಈಗಾಗಲೇ ಈ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ಇದೀಗ ಮತ್ತೊಂದು ತನಿಖೆ ಸಾಧ್ಯ ಇಲ್ಲ ಅಂತ ಹಿಂಬರಹ ದಾಖಲೆ ಸಮೇತ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇಡೀ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ, ಏನೆಲ್ಲ ಆಸ್ತಿ ಪಾಸ್ತಿ ಇದೆ. ಆ ಅಫಿಡವಿಟ್ನಲ್ಲೂ ಕೂಡ ಈ ಜಮೀನಿನ ಬಗ್ಗೆ ಉಲ್ಲೇಖ ಮಾಡಿದೆ. 2018ರಲ್ಲಿ ಈ ಜಮೀನು ಅವರ ಪತ್ನಿ ಹೆಸರಲ್ಲಿರುತ್ತೆ. ಅದಾದ ನಂತರ ಈಗ ಇಲ್ಲಿ ನಾವು ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ವಿಜಯನಗರ ಬಡಾವಣೆ 2021ರಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಬದಲಿ ಸೈಟ್ಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ. ಈ ಚುನಾವಣೆಯಲ್ಲಿ ವಿಜಯನಗರದಲ್ಲಿ 14 ಸೈಟ್ ಇದೆ ಅಂತ ಬರ್ಕೊಂಡಿದ್ದಾರೆ ಚುನಾವಣೆ ಅಫಿಡವಿಟ್ನಲ್ಲಿ. ಆದರೆ 2018ರಲ್ಲಿ ಬರ್ಕೊಂಡಿರುವಂಥ ಅಫಿಡವಿಟ್ನಲ್ಲಿ 7 ಲಕ್ಷನೋ 7 ಕೋಟಿನೇನೋ ಅಂತ ಬರ್ತಿದ್ದಾರೆ. ಇದರಲ್ಲಿ ಅಫಿಡವಿಟ್ನಲ್ಲಿ ಈಗ ಅವ್ರು ಹೇಳ್ತಾ ಇರೋದು 62 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ನಿಜಕ್ಕೂ ಭ್ರಷ್ಟಾಚಾರ ಮಾಡಿದಂಥವ್ರು ಯಾರು, ತನಿಖೆ ಆಗ್ತಾ ಇದೆ. ಮೂಡಾ ನಿವೇಶನ ಗೋಲ್ಮಾಲ್ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಭೂಮಿ ಖರೀದಿಸಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರ ವಿರುದ್ಧ ಈ ದೂರಿದೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈ ದೂರನ್ನು ಕೊಟ್ಟಿದ್ದಾರೆ. ಏನು ಅಂತ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ನಿವೇಶನವನ್ನ ಖರೀದಿ ಮಾಡಿದ್ದಾರೆ ಅನ್ನೋದು. ಸಿಎಂ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಜೆ ದೇವರಾಜ್ ಹಾಗೂ ಕುಟುಂಬದವರು ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಮೂಡಾ ಅಧ್ಯಕ್ಷರ ವಿರುದ್ಧ ಈ ದೂರು ಸಲ್ಲಿಕೆ ಆಗಿದೆ. ಈಗಾಗಲೇ ಈ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ಇದೀಗ ಮತ್ತೊಂದು ತನಿಖೆ ಸಾಧ್ಯ ಇಲ್ಲ ಅಂತ ಹಿಂಬರಹ ದಾಖಲೆ ಸಮೇತ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇಡೀ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ, ಏನೆಲ್ಲ ಆಸ್ತಿ ಪಾಸ್ತಿ ಇದೆ. ಆ ಅಫಿಡವಿಟ್ನಲ್ಲೂ ಕೂಡ ಈ ಜಮೀನಿನ ಬಗ್ಗೆ ಉಲ್ಲೇಖ ಮಾಡಿದೆ. 2018ರಲ್ಲಿ ಈ ಜಮೀನು ಅವರ ಪತ್ನಿ ಹೆಸರಲ್ಲಿರುತ್ತೆ. ಅದಾದ ನಂತರ ಈಗ ಇಲ್ಲಿ ನಾವು ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ವಿಜಯನಗರ ಬಡಾವಣೆ 2021ರಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಬದಲಿ ಸೈಟ್ಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ. ಈ ಚುನಾವಣೆಯಲ್ಲಿ ವಿಜಯನಗರದಲ್ಲಿ 14 ಸೈಟ್ ಇದೆ ಅಂತ ಬರ್ಕೊಂಡಿದ್ದಾರೆ ಚುನಾವಣೆ ಅಫಿಡವಿಟ್ನಲ್ಲಿ. ಆದರೆ 2018ರಲ್ಲಿ ಬರ್ಕೊಂಡಿರುವಂಥ ಅಫಿಡವಿಟ್ನಲ್ಲಿ 7 ಲಕ್ಷನೋ 7 ಕೋಟಿನೇನೋ ಅಂತ ಬರ್ತಿದ್ದಾರೆ. ಇದರಲ್ಲಿ ಅಫಿಡವಿಟ್ನಲ್ಲಿ ಈಗ ಅವ್ರು ಹೇಳ್ತಾ ಇರೋದು 62 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ನಿಜಕ್ಕೂ ಭ್ರಷ್ಟಾಚಾರ ಮಾಡಿದಂಥವ್ರು ಯಾರು, ತನಿಖೆ ಆಗ್ತಾ ಇದೆ. ಮೂಡಾ ನಿವೇಶನ ಗೋಲ್ಮಾಲ್ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಭೂಮಿ ಖರೀದಿಸಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರ ವಿರುದ್ಧ ಈ ದೂರಿದೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈ ದೂರನ್ನು ಕೊಟ್ಟಿದ್ದಾರೆ. ಏನು ಅಂತ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ನಿವೇಶನವನ್ನ ಖರೀದಿ ಮಾಡಿದ್ದಾರೆ ಅನ್ನೋದು. ಸಿಎಂ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಜೆ ದೇವರಾಜ್ ಹಾಗೂ ಕುಟುಂಬದವರು ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಮೂಡಾ ಅಧ್ಯಕ್ಷರ ವಿರುದ್ಧ ಈ ದೂರು ಸಲ್ಲಿಕೆ ಆಗಿದೆ. ಈಗಾಗಲೇ ಈ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ಇದೀಗ ಮತ್ತೊಂದು ತನಿಖೆ ಸಾಧ್ಯ ಇಲ್ಲ ಅಂತ ಹಿಂಬರಹ ದಾಖಲೆ ಸಮೇತ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇಡೀ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ, ಏನೆಲ್ಲ ಆಸ್ತಿ ಪಾಸ್ತಿ ಇದೆ. ಆ ಅಫಿಡವಿಟ್ನಲ್ಲೂ ಕೂಡ ಈ ಜಮೀನಿನ ಬಗ್ಗೆ ಉಲ್ಲೇಖ ಮಾಡಿದೆ. 2018ರಲ್ಲಿ ಈ ಜಮೀನು ಅವರ ಪತ್ನಿ ಹೆಸರಲ್ಲಿರುತ್ತೆ. ಅದಾದ ನಂತರ ಈಗ ಇಲ್ಲಿ ನಾವು ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ವಿಜಯನಗರ ಬಡಾವಣೆ 2021ರಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಬದಲಿ ಸೈಟ್ಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ. ಈ ಚುನಾವಣೆಯಲ್ಲಿ ವಿಜಯನಗರದಲ್ಲಿ 14 ಸೈಟ್ ಇದೆ ಅಂತ ಬರ್ಕೊಂಡಿದ್ದಾರೆ ಚುನಾವಣೆ ಅಫಿಡವಿಟ್ನಲ್ಲಿ. ಆದರೆ 2018ರಲ್ಲಿ ಬರ್ಕೊಂಡಿರುವಂಥ ಅಫಿಡವಿಟ್ನಲ್ಲಿ 7 ಲಕ್ಷನೋ 7 ಕೋಟಿನೇನೋ ಅಂತ ಬರ್ತಿದ್ದಾರೆ. ಇದರಲ್ಲಿ ಅಫಿಡವಿಟ್ನಲ್ಲಿ ಈಗ ಅವ್ರು ಹೇಳ್ತಾ ಇರೋದು 62 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು,
ನಿಜಕ್ಕೂ ಭ್ರಷ್ಟಾಚಾರ ಮಾಡದಂಥವ್ರು ಯಾರು ತನಿಖೆ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.